ಏನಲ್ಲ ಶೇಖ್ರಿ, ಇವತ್ತಾಲೆ ತಾರೀಕು 6ನೇ ತಾರೀಕು ಇವತ್ತು. ಯುಗಾದಿ ಹಬ್ಬ 19ನೇ ತಾರೀಕು ದೂರ ಇಲ್ಲ. ಮನೆಗೇನೆ ತೊಳ್ಕೊಳ್ಳೋದೇನೋ, ಸುಣ್ಣಗಿನ ಹೊಡೆಯಲ್ವೇ ತೊಳ್ಕೊಂಡು? ಹೊಡಿಬೇಕು ಕಣ್ರಂಗಜ್ಜ, ಹೊಡಿಬೇಕು. ನನ್ನ ಹತ್ರ ನೋಡು ಇಷ್ಟೊಂದು ದನಗಳು ಕುರಿ ಮರಿಗಳು ಎಲ್ಲ ಐದಾವಲ್ವಾ. ದಿನ ಕುರಿ ಮೇಯಿಸ್ಕೊಂಬರಕ್ಕೆ ಆಗುತ್ತೆ ಅತ್ಲಾಗೆ. ಬೆಳಗ್ಗೆ ಎದ್ದು ಕೂಡಲೇ ಒಂದು 10 ಗಂಟೆ ತನಕ ಅಷ್ಟೊಳಗೆಲ್ಲ ಕೆಲಸ ಮಾಡ್ಕೊಂಬಿಡ್ಬೇಕು. ಮತ್ತೆ ಆಮೇಲೆ 10 ಗಂಟೆ 11 ಗಂಟೆ ಕುರಿ ಹೊಡ್ಕೊಂಡೋಗಿ ದನಗಳು ಹೊಡ್ಕೊಂಡೋಗಿ ಮಧ್ಯಾಹ್ನ 3 ಗಂಟೆ ತನಕ ಚೆನ್ನಾಗಿ ಮೇಯಿಸ್ಕೊಂಡು ನೀರು ಕುಡಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 3:30 4 ಗಂಟೆ ಆಗುತ್ತೆ. ಶಿವಾಹಾರ ಅಂತೇಳಿ ಕಟ್ಟಾಕ ಅಷ್ಟೊಳಗಾಗಿ ಅಲ್ಲಿ 5 ಗಂಟೆ ಆಗ್ಬಿಡುತ್ತಾ. ಆಮೇಲೆ ಸಂಜೆ ಇನ್ನೊಂದು ಒಂದು ಚಹಾ ಕುಡ್ಕೊಂಡು ಹಿಂಗೆ ನಮ್ಮ ಉಮೇಶಪ್ಪನ ಹೋಟ್ಲಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಆದ 8 ಗಂಟೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಇನ್ನೇನು ಮಕ್ಕಳದೆ ಬಂದು ಬೆಳಗಿನ ಸುಸ್ತಾಗಿರ್ತಲ್ಲ ಅತ್ಲಾಗೆ ಬಂದು ಮಕ್ಕಳ ಅತ್ಲಾಗೆ ದಿನ ಇದೇ ಆಗತ್ತೆ ಅತ್ಲಾಗೆ. ಬೆಳಗ್ಗೆ ಒಂದು 6 ಗಂಟೆಗೆ ಎದ್ಬಿಟ್ಟು 10 ಗಂಟೆ ತನಕ ಬರೀ ಕೆಲಸ ಮಾಡ್ಕೊಳ್ಳೋದು, ಮನೆ ಕೆಲಸಗಳು. ಇನ್ನು ಮೇಲಿಂದ ಧೂಳು ತಕ್ಕೊಳ್ಳೋದು, ನೀಟಾಗಿ ನೆಲ ತೊಳ್ಕೊಂಡು ಅತ್ಲಾಗೆ ಬಣ್ಣ ಹೊಡ್ಕೊಳ್ಬೇಕು. ಯಾಕಂತಂದ್ರೆ ದಿನ ದೂರ ಇಲ್ಲ. ಹಿಂಗೆ ತಿರುಗಿ ಹಂಗೆ ತಿರುಗೋಷ್ಟೊಳಗಾಗಿ 11ನೇ ತಾರೀಕು ಯುಗಾದಿ ಹಬ್ಬ ಬಂದೇ ಬಿಡ್ತತ್ಲಾಗೆ. ಕಾಣ ಶೇಖರಣ, ನೀನು ಹೇಳ್ತಿರೋದು ಕರೆಕ್ಟ್. ಹಿಂಗೆ ಜಾಸ್ತಿ ದಿವಸ ಏನಾಗಲ್ಲ. ಹಿಂಗೆ ತಿರುಗಿ ಹಿಂಗೆ ನೋಡೋ ಅಷ್ಟೊತ್ತಿಗೆ ಅಲ್ಲಿ ಯುಗಾದಿ ಹಬ್ಬ ಬಂದ್ಬಿಡುತ್ತೆ. ಹತ್ತತ್ರ ಇದ್ದಂಗೆ ಏನು ಮಾಡ್ಕೊಳಕ್ಕಾಗಲ್ಲ. ಈಗಲಿನೇ ಚೆನ್ನಾಗಿ ಧೂಳುಗಳು ತಗೊಂಡು ಸುಣ್ಣಗಿನ ಹೊಡ್ಸ್ಕೊಂಬಿಟ್ರೆ ಅದು ಯುಗಾದಿ ಹಬ್ಬ ಹೆಸರು ಭಾಳ ಚೆನ್ನಾಗಿ ಮಾಡ್ಬೋದು. ರಂಗಜ, ನಿಮ್ಮ ಮನೆಗೇನು ಹಾಲೆ ಮನೆ ಮಂದಿ ಎಲ್ಲ ಸೇರ್ಕೊಂಡು ಮಾಡಿಬಿಡ್ತಾರೆ ಬಿಡತ್ಲಾಗೆ. ಕಾಣಲ್ಲ. ನಮ್ಮ ಮನೆಯಲ್ಲೆಲ್ಲ ಬೇಗ ಸೇರ್ಕೊಂಡು ಮಾಡಿಬಿಡ್ತಾರೆ. ನಮ್ಮ ಪುಟ್ರಂಗ ಹೇಳದ ಆಸ್ಪತ್ರೆಗೆ ಹುಷಾರಿಲ್ಲ ಅಂತೇಳಿ 3 ದಿವಸ ಇದ್ಲು. ಅಲ್ಲಿ ನೋಡಿದ್ರೆ ನನಗೆ ಏನೂ ಆಗಿಲ್ಲ, ನಾನು ಎಷ್ಟೊತ್ತಿಗೆ ಮನೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಆಸ್ಪತ್ರೆ ಗಲಾಟೆ ಮಾಡಿದ್ಲಂತೆ. ಈಗಾಗಲೇ ನನ್ನ ಮಗ ಕರಿಯಪ್ಪ, ನಮ್ಮ ಪುಟ್ರಂಗ, ನನ್ನ ಸೊಸೆ ಶಿವಮ್ಮ, ಹುಡುಗ ಮಾತಾನು ಅಂಕನ ಸೇರ್ಕೊಂಡ್ಬಿಟ್ಟು ಎಲ್ಲರೂ ಮನೆ ಕ್ಲೀನ್ ಮಾಡ್ತವ್ರೆ. ಮನೆ ಕ್ಲೀನ್ ಮಾಡಿಬಿಟ್ಟು ನಾವೇ ಸುಣ್ಣ ನಾವು ಮಾಡ್ಕೊತೀವಿ. ಅಲ್ಲಿಗೆ ಹೊರಗಡೆಯವ್ರಿಗೆ ಏನು ಹೇಳಲ್ಲ, ನಾವೇ ಮಾಡ್ಕೊತೀವಿ. ನಾನು ಒಬ್ಬನೇ ಅದ್ರಾಗ ಸೋಮಾರಿ. ಹುಡುಗರೆಲ್ಲ ಬೇಗ ಬೇಗನೆ ಕೆಲಸ ಮಾಡಿಬಿಡ್ತಾರೆ. ನಡೀತಾ ಬಿಡ್ರಿ ರಂಗಾಚಾರ್ಯ, ನೀವು ಸೀನಿಯರ್ ಸಿಟಿಸನ್ ಆಫ್ ಇಂಡಿಯಾ, ಸೀನಿಯರ್ ಸಿಟಿಸನ್ ಆಫ್ ಖುಷಿಪುರ. ಹಂಗಾಗಿ ನೀವು ಕೆಲಸ ಮಾಡದೆ ಹೋದ್ರೆ ನಡೆಯುತ್ತೆ. ಏನೇ ಇದ್ರು ಆರ್ಡ್ರ್ ಮಾಡ್ಕೊಂಡು ಓಡಾಡೋದು ಅಷ್ಟೇ ನಿಮ್ಮ ಕೆಲಸ ಎಲ್ಲ ಮಾಡಕ್ ಹೋಗ್ಬಾರ್ದು. ಕರೆಕ್ಟಾಗಿ ಹೇಳ್ತದೆ ನೋಡ್ರಿ ರಂಗಾಚಾರ್ಯ, ನಮ್ಮ ಕೊಟ್ರೇಶನ ಕರೆಕ್ಟಾಗಿ ಹೇಳ್ತದೇನೆ. ನೀವೇನಿದ್ರು ಆರ್ಡ್ರ್ ಮಾಡ್ಕೊಂಡು ಓಡಾಡ್ಬೇಕಷ್ಟೇ. ಕೆಲಸನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬೇಕಷ್ಟೇ ವಿನಃ ನೀವು ಕೆಲಸ ಮಾಡಕ್ ಹೋಗ್ಬಾರ್ದು. ಆಯ್ತು ಬಿಡಪ್ಪ, ಆಯ್ತು. ನೋಡು, ಸಗಣಿ ಬೇಕಾದಷ್ಟು ಐತೆ, ತೆಗೆದಾಕಿ ಶುಚಿ ಮಾಡ್ಕೊಳಪ್ಪ. ನಾವು ಮುಂದಕ್ಕೆ ಹೋಗ್ತೀವಿ ಹೊತ್ಲಾಗೆ. ಅದೆಷ್ಟೊತ್ತು ಚಕ ಅಂತ ಗುಡ್ಸಾಕಿ ತಿಪ್ಪಕ್ಕೆ ಹೋಗಿ ಹಾಕಿ ಬಂದ್ಬಿಡ್ತೀನಿ. ಆಯ್ತಣ್ಣ, ಆಯ್ತು. ಬೇಗನೆ ಮಾಡ್ಕೊತ್ಲಾಗೆ, ನಾವು ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ. ಸುಖಪುರುಷರು. ರಂಗಜಾರ ಇದಾರಲ್ಲ, ರಂಗಜರು ಮತ್ತೆ ಕೊಟ್ರೇಶನ ಸುಖಪುರುಷರು. ನನ್ನ ಕೆಲಸ ಐತೆ. ಪಟಾಪಟ್ ಕ್ಲೀನ್ ಮಾಡಿಬಿಟ್ಟು ಕುರಿನ ದನಗಳನ್ನ ಕರ್ಕೊಂಡು ಕಾಡು ಕಡೆಗೆ ಹೊಡ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಮೇಯಿಸ್ಕೊಂಬರಕ್ಕೆ ಕಾಡು ಕಡೆಗೆ ಹೊಡ್ಕೊಂಡು ಹೋಗ್ಬೇಕು ನಾನು ಇವಾಗ. ಏನಲ್ಲ ಶೇಖ್ರಿ, ಯುಗಾದಿ ಹಬ್ಬ ತಯಾರಿ ಹೆಂಗೆ ನಡೀತಿತ್ತು? ಜಾಸ್ತಿ ದಿವಸ ಏನಿಲ್ಲ, ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸುಣ್ಣ ಗಿಣ ಹೊಡ್ಕೊಳಪ್ಪ. ಅದೇ ಸಮಾಚಾರ. ಎಷ್ಟು ಬೇಗ ಸುಣ್ಣ ಬಣ್ಣ ಮಾಡ್ಕೊಳ್ತೀವೋ ಅಷ್ಟು ಬೇಗ ಮನೆಗೆ ಹಬ್ಬದ ದಿನಸಿ ಪದಾರ್ಥಗಳನ್ನ ಬೇಗ ತಂದಾಕೊಂಡ್ಬಿಡ್ಬೋದು. ಆಮೇಲೆ ಇಲ್ಲಾಂತಂದ್ರೆ ಹಬ್ಬ 2-3 ದಿವಸ ಇದ್ದಂಗೆ ದಿನಸಿ ಪದಾರ್ಥ ತಗಣಿ ಮುಂದೆ ಕ್ಯೂ ನಿಲ್ಬೇಕಾಗತ್ತೆ. ಭಟ್ರಂಗಡಿಯವರು ಬೇಗ ಅಂತೂ ಕೊಡೋದೇ ಇಲ್ಲ. ಇವತ್ತು ರಾತ್ರಿ ಕೊಟ್ಟರೆ ಸುಮಾರು ನಾಳೆ ಸಂಜೆ ತನಕ ಸಾಮಾನು ಕಟ್ತಾನೆ ಇರ್ತಾರೆ. ನಾವು ಹೋಗಿ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಬೇಗ ಕಟ್ಕೊಡ್ತಾರೆ, ಇಲ್ಲಾಂತ ಇನ್ನೊಂದು ದಿವಸ ಲೇಟ್ ಮಾಡ್ತಾರೆ ಅಂತಾರವರು. ನೀನು ಹೇಳೋದು ಕರೆಕ್ಟೆ. ನಂದು ಹಾಲೆ ಎಲ್ಲ ಕ್ಲೀನ್ ಮಾಡೋದು ಮುಗಿದೈತೆ. ಒಂದು ಕಡೆಯಿಂದ ಪೇಂಟ್ ಮಾಡಿದ್ರೆ ಮುಗಿತತ್ಲಾಗೆ ಮಾಲೆ. ಇನ್ನೇನು ಒಂದು 2 ಗೋಡೆಗಳು ಆಗಿದಾವೆ, 2 ರೂಮ್ ಗೋಡೆಗಳು. ಇನ್ನೇನು ಕಿಚನ್ ಒಂದು ಆಗ್ಬಿಟ್ರೆ ಮತ್ತೆ ಹೊರಗಡೆ ಗೋಡೆಗಳು ಆಗ್ಬಿಟ್ರೆ ಮುಗಿದೋಯ್ತು. ಪೇಂಟು ಆದೋದಂಗೆ ಲೆಕ್ಕ. ಆಮೇಲೆ ನಾವು ವರ್ಷದಲ್ಲಿ ಯುಗಾದಿ ಮತ್ತು ದಸರಾ ಹಬ್ಬನ ಭಾಳ ಜೋರಾಗಿ ಮಾಡ್ತೀವಿ. ಈ ಸರಿ ಯುಗಾದಿನೂ ನಮ್ಮ ಕನ್ನಡಿಗರಿಗೆಲ್ಲ ಹೊಸ ವರ್ಷದ ಸಂಭ್ರಮ. ಹಂಗಾಗಿ ಈ ಯುಗಾದಿ ಹಬ್ಬನ ಭಾಳ ಜೋರಾಗಿ ಅದ್ದೂರಿಯಾಗಿ ಮಾಡೋದು ನಮ್ಮ ಕರ್ತವ್ಯ ಕಾರಣ. ನಾವೆಲ್ಲ ಸೇರ್ಕೊಂಡು ಯುಗಾದಿ ಹಬ್ಬನ ಜೋರಾಗಿ ಮಾಡಲೇಬೇಕು. ಕಣ್ಲಾ ಸುರೇಶ, ನೀನು ಹೇಳೋದು ಕರೆಕ್ಟು. ಈ ಯುಗಾದಿ ಹಬ್ಬನ ಭಾಳ ಜೋರಾಗಿ ಮಾಡಬೇಕು. ನಾವು ಈ ಯುಗಾದಿ ಹಬ್ಬದಾಗೆ ನಮ್ಮ ಹಿರಿಯರಿಗೆಲ್ಲ ಎಡೆ ಹಾಕಿ ಊಟಕ್ಕೆ ಹಾಕೋದು. ಕೆಲವರು ಜನ ದೀಪಾವಳಿ, ಮಹಾಲಯ ಅಮಾವಾಸ್ಯೆ ಆ ಟೈಮಲ್ಲಿ ಹಿರಿಯರ ಪೂಜೆ ಮಾಡ್ತಾರೆ. ನಾವು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಹಿರಿಯರ ಪೂಜೆ ಎಲ್ಲ ಮಾಡೋದು. ನಾವು ಅಷ್ಟೇ ಕಾರಣ. ಯುಗಾದಿ ಹಬ್ಬದ ಟೈಮಲ್ಲಿ ಎಡೆ ಹಾಕ್ಬಿಟ್ಟು ಹಿರಿಯರಿಗೆ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ, ಹಿರಿಯರ ಪೂಜೆ ಅಂತ ಹೇಳ್ಬಿಟ್ಟು. ಈ ಸರಿ ಏನು ಕಡಿಮೆ ಮಾಡಲ್ಲ, ಭಾಳ ಜೋರಾಗಿ ಮಾಡೋದತ್ಲಾಗೆ. ಒಂದು ಕುರಿ ತಂದಿದ್ದೀವಿ. ಕುರಿ ತಂದು ಈ ಸರಿ ಕಡ್ದತ್ಲಾಗೆ ಎಲ್ಲರಿಗೂ ಊಟ ಹಾಕದೆ. ಯಾರಪ್ಪ ಅದು ಯುಗಾದಿ ಹಬ್ಬಕ್ಕೆ ಕುರಿ ಕಡ್ದು ಊಟ ಹಾಕ್ತೀನಿ ಅಂತ ಹೇಳ್ತಿರೋರು? ಯಾರ ಮಹಾನ್ ಭಾವರು? ಒಂಚೂರು ಮುಖ ತೋರಿಸಿ ನೋಡ್ಕೋಬೇಕು.
ಅಗಳಣ್ಣ ಪರಮೇಶಣ್ಣ ಕರಿಯಪ್ಪಣ್ಣ ಬಂದಾಗಾಯ್ತು. ಬೆಳಬೇಡಿಗಿದೆ ಅಲ್ಲೇ. ನೋಡು, ಬೆಳಗ್ಗೆಲ್ಲ ಕುಡ್ಕೊಂಡಿತ್ತು, ಮಧ್ಯಾಹ್ನ ಕುಡ್ಕೊಂಡಿತ್ತು, ಆದ್ರೆ ಸಂಜೆನೆ 190 ಹಾಕೊಂಬಂದಿತ್ತು ನೋಡಿ ಈ ಒಣ್ಣಗೆ. ಯಾವಾಗಂದ್ರೂ ಕುಡ್ಕೊಂಡಿರೋದೆ. ಒಂದು ದಿವ್ಸಕ್ಕನ ಅಚ್ಚುಕಟ್ಟಾಗಿರಲೇ ಇಲ್ಲ, ಬರೀ ಮನೆ ಮನೆಯಿಂದ ಬೈಸ್ಕೊಂಡೇ ಆಯಿತು. ಸುಮ್ಮನಿರಲ್ಲ, ನಿನಗೆ ಯಾಕಬೇಕು? ಸುಮ್ಮನಿರತ್ಲಾಗ ಅಣ್ಣ ಏನಾರ ಹೇಳಿ, ಸುಮ್ಮನಿರೋ. ಏನಂದು ಗುಸ್ಗುಸು ಪಿಸ್ಪುಸು ಜೋರಾಗಿ ಮಾತಾಡ್ರಪ್ಪ, ನಂಗೆ ಒಂಚೂರು ಗೊತ್ತಾಗಲಿ. ಬರೀ ನೀವೇ ಮಾತಾಡ್ಕೊಂಡ್ರೆ ನನಗೆ ಹೆಂಗೆ ಅರ್ಥ ಆಗಬೇಕು? ಏನಿಲ್ಲ, ಮನೆ ಎಲ್ಲ ಭಾಳ ಚೆನ್ನಾಗಿ ಧೂಳು ಬಾಳೆಲ್ಲ ಹೊಡ್ಕೊಂಡು ಇನ್ನೊಂದು 3-4 ಗೋಡೆಗಳಿದಾವೆ. ಅದು ನೋಡಿದ್ರೆ ಬಣ್ಣ ಹೊಡೆಯೋದು ಮುಗೀತು ಅಂತ ನಮ್ಮ ಪರಮೇಶಪ್ಪನ ಹತ್ರ ಹೇಳ್ತಿದ್ದೆ ಕಾರಣ. ಕರಿಯಪ್ಪಣ್ಣ ಪರಮೇಶಪ್ಪನ ಹತ್ರ ಹೇಳ್ತಿದ್ದೆ, ಈ ಸರಿ ಹೆಂಗಿದ್ರು ಎಲೆಕ್ಷನ್ ಹಿಂದೇಳ್ತಾರಲ್ಲ, ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಅಣ್ಣ ನಮ್ಮದು ಓಟು ನಿಮಗೆ ಹಾಕೋದು, ನಾವೆಲ್ಲ ಜೋರಾಗಿ ಕ್ಯಾನ್ವಾಸ್ ಎಲ್ಲ ಮಾಡ್ಕೊಳ್ತೀವಿ ಕಾರಣ, ನೀನೇನು ತಲೆ ಕೆಡಿಸ್ಕೊಬೇಡ. ನಮ್ಮ ಕರಿಯಪ್ಪಣ್ಣವರು ನಿಮಗೆ ಸಾಥ್ ಕೊಡ್ತಾರೆ, ಅವರು ಸಾಥ್ ಕೊಟ್ಟ ಮೇಲೆ ನೀವು ಖಂಡಿತ ಗೆದ್ದೇ ಗೆಲ್ತೀರಿ ಅಂತ ಹೇಳ್ತಾ ಇದ್ದೆ ಕಾರಣ. ಸಮಾಜದಲ್ಲಿ 2 ವರ್ಗ ಇರುತ್ತೆ. ಬಗ್ಗಿದ್ರೆ ಜುಟ್ಟು ಹಿಡ್ಕೊಂತಾರೆ, ಇದ್ರೆ ಕಾಲು ಹಿಡ್ಕೊಂತಾರೆ. ಇಬ್ಬರು ನಂಬಕ್ಕಾಗಲ್ಲ. ಇಬ್ರು ಮೋಸ್ಟ್ ಡೇಂಜರಸ್ ನನ್ನ ಮಕ್ಕಳು. ಏನು ಸುರೇಶ, ಇಬ್ರು ಭಾಳ ಮೋಸ್ಟ್ ಡೇಂಜರ್ ನನ್ನ ಮಕ್ಕಳು. ಕಾಣ, ಮೈಯೆಲ್ಲ ಕಣ್ಣಾಗಿರ್ಬೇಕು. ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಯುಗದಲ್ಲಿ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾರನ್ನು ಅಷ್ಟು ಸುಲಭವಾಗಿ ನಂಬಕ್ಕಾಗಲ್ಲ, ನಂಬಲು ಬಾರ್ದು. ಕಣಪ್ಪ, ನೀನು ಹೇಳೋದು ಸರಿನೇ. ಏನೋ ಗುಸುಗುಸು ಪಿಸ್ಪುಸು ಅಂತ ಮಾತಾಡ್ತಿದ್ದೆ, ಇರ್ಲಿ ಬಿಡೋತ್ಲಾಗೆ, ತಲೆ ಕೆಡ್ಸ್ಕೊಂಬಲ್ಲ ಅದ್ರ ಬಗ್ಗೆ ಯಾವ ಥರ ಮಾತಾಡ್ಕ. ಏನೋ ಕುರಿ ಕಡಿತೀನಿ ಅಂತ ಏನೋ ಹೇಳ್ತಿದ್ದೆ ನಮ್ಮ ಪರಮೇಶಣ್ಣ ಹತ್ರ. ಏನು ಕಡಿತೀಯ ಅಂತ ಒಂಚೂರು ಹೇಳಪ್ಪ ಅದು. ಇದೇನಣ್ಣ ಹಿಂಗೆ ಹೇಳ್ತೀಯ? ಯುಗಾದಿ ಹಬ್ಬ ಈ ತಿಂಗಳ 19ನೇ ತಾರೀಕಲ್ವಾ, ಇದೇ ಮಾರ್ಚ್ 19ನೇ ತಾರೀಕಲ್ವಾ, ಅದಕ್ಕೆ ನಾವು ಯುಗಾದಿ ಹಬ್ಬಕ್ಕೇನೆ ಹಿರಿಯರ ಪೂಜೆ ಮಾಡ್ಕೊಳ್ಳೋದು ಪ್ರತಿ ವರ್ಷನೂ. ಈ ಸರಿನ ಎಲ್ಲ ಧೂಳುಗಳು ತಕೊಂಡು ಮನೆ ಸುಣ್ಣ ಬಣ್ಣ ಮಾಡ್ಕೊಂಡು ಯುಗಾದಿ ಹಬ್ಬಕ್ಕೆ ಹಿರಿಯರ ಪೂಜೆ ಮಾಡಬೇಕು. ಹಿರಿಯರ ಪೂಜೆನಲ್ಲಿ ಒಂದು ಕುರಿ ಕಡ್ದು ಜನಕ್ಕೆ ಊಟ ಹಾಕೋಣಂತ ಮಾತಾಡ್ಕೊಂತಿದ್ದೆ. ಅದನ್ನ ನಮ್ಮ ಪರಮೇಶ್ವರನ ಹತ್ರ ಹೇಳ್ತಿದ್ದೆ. ಅದಕ್ಕೆ ಮಾಡು ಹೀಗೆ ಮಾಡಿದ್ರೆ ಇನ್ನು ಯಾವಾಗ ಮಾಡ್ತೀಯ? ಎಲ್ಲರೂ ಹಿರಿಯರ ಪೂಜೆ ಕರಿ, ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ನೀವು ಅವತ್ತು ಯುಗಾದಿ ಹಬ್ಬ ದಿವಸ ಸಂಜೆ ರಾತ್ರಿ 7:30-8 ಗಂಟೆ ಹಂಗೆ ನಮ್ಮನೆಗೆ ಊಟಕ್ಕೆ ಬರೀಬೇಕು. ಮರಿಬಾರ್ದು. ಬೇರೆ ಯಾವುದು ಊರಿಗೆ ಹೋಗಂಗಿಲ್ಲ ನೀವು. ಯುಗಾದಿ ಹಬ್ಬ ದಿವಸ ಊರಲ್ಲೇ ಇದ್ದು ನಮ್ಮನೆ ಊಟಕ್ಕೆ ಬರಬೇಕು ಕಾರಣ. ಮರಿಬೇಡ್ರಿ, ಕುಟುಂಬ ಸಮೇತ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಹಾ ಸುರೇಶ, ಎಷ್ಟು ಚೆನ್ನಾಗಿ ಬಾಯಿ ತುಂಬ ಊಟಕ್ಕೆ ಬರ್ರಿ ಅಂತ ಕರಿತೀವ. ದೇವರು ನಿನಗೆ ಒಳ್ಳೇದು ಮಾಡಲಿ. ನಾನು ಊರಲ್ಲಿ ಇದ್ದೇ ಇರ್ತೀನಿ, ಖಂಡಿತವಾಗೂ ನಿನ್ನ ಊಟಕ್ಕೆ ಬಂದು ಮಾಡ್ಕೊಂಡು ಹೋಗ್ತೀವಪ್ಪ. ಕುಟುಂಬ ಸಮೇತ ಬರಬೇಕಾದ್ರೆ ಹೋದ್ರು ನಾನು ನನ್ನ ಮಗ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಕಣ. ಪರಮೇಶಣ್ಣ ನಿಮ್ಮನ್ನು ಕರೀಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿರ. ನೀವು ಅಷ್ಟೇ, ಯುಗಾದಿ ಹಬ್ಬದ ದಿವಸ ನೀವು ಕುಟುಂಬ ಸಮೇತ ಸಂಜೆ 7:30-8 ಗಂಟೆಗೆ ಬಂದು ನಮ್ಮ ಮನೆಗೆ ಬಾಡ್ ಊಟ ಮಾಡ್ಕೊಂಡು ಹೋಗ್ಬೇಕು. ಆಯ್ತಪ್ಪ, ಆಯ್ತು. ನಮ್ಮ ನಾಯಕರು ಕರಿಯಪ್ಪಣ್ಣವರು ಬರ್ತಾ ಇದ್ದಾರೆ ಅಂತಂದರೆ ನಾವು ಅವ್ರ ಜೊತೆಗೆ ಬಂದು ನಿಮ್ಮ ಹಬ್ಬ ಹರಿದಿನ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಖುಷಿ ಪಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಕಣಪ್ಪ, ಬಂದೇ ಬರ್ತೀವಿ. ಮತ್ತಿನ್ನಣ್ಣ ಕರಿಯಪ್ಪಣ್ಣ, ಸಮಾಚಾರ ಇನ್ನೇನು? ಮನೇಲಿ ಯುಗಾದಿ ಹಬ್ಬದ ತಯಾರಿ ಹೆಂಗೆ ನಡೀತೈತಣ್ಣ? ಇಷ್ಟು ಆರಾಮಾಗಿ ಓಡಾಡ್ತಿದ್ದೀರ ಅಂತಂದ್ರೆ ನಿಮ್ಮ ಮನೇಲಿ ಕೆಲಸ ಕಾರ್ಯ ಎಲ್ಲ ಮುಗ್ದಿರೋದು ಬಿಡತ್ಲಾಗೆ. ಇಲ್ಲ ಕಣಲ್ಲ ಸುರೇ, ಇಲ್ಲ ಕಣವ, ಇನ್ನು ಕೆಲಸ ಮುಗ್ದಿಲ್ಲ. ನಮ್ಮಮ್ಮ ನಮ್ಮ ಮನೆಯವರು ಆಮೇಲೆ ನನ್ನ ಹುಡುಗ ಸೇರ್ಕೊಂಡು ಕೆಲಸ ಮಾಡ್ತವ್ರೆ. ನಾನು ಇಷ್ಟೊತ್ತು ತನಕ ಕೆಲಸ ಮಾಡಿ ಸಾಕಾಗತ್ಲಾಗೆ ನಮ್ಮ ಉಮೇಶ್ ಅಮ್ಮನ ನೋಡ್ಕೊಂಡತ್ಲಾಗೆ ಒಂದು ಲೋಟ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಕಣಲ್ಲ ಅತ್ಲಾಗೆ. ಅವ್ನು ನೋಡಿದ್ರೆ ಅಂಗಡಿ ಕ್ಲೋಸ್ ಮಾಡ್ಕೊಂಬಿಟ್ಟು ಟೌನ್ಗೆ ಹೋಗೋದಾನೆ. ಎಲ್ಲ ದಿನಸಿ ಐಟಮ್ಗಳು, ಹೋಟ್ಲು ಇದು ಬೇಕಾದ ಪದಾರ್ಥಗಳೆಲ್ಲ ಖಾಲಿ ಆಗ್ಬಿಟ್ಟಿದೆ, ತರ್ತೀನಿ ಅಂತ ಹೇಳ್ಬಿಟ್ಟು ಟೌನ್ಗೆ ಹೋಗಿದ್ದಾನೆ. ಅವನು ಹೇಳಲ್ಲ ಕೇಳಲ್ಲ, ರಜಾ ಮಾಡ್ಬಿಡ್ತಾನಪ್ಪ ಅತ್ಲಾಗೆ. ಹುಡುಗಂಬಂದಾಗಲೇ ರಜಾ ಮಾಡ್ತಾನೆ ಅವನು. ಬಂದಾಗ ಒಂಚೂರು ಮಾತಾಡಿಸ್ಕೋಬೇಕು ಅವನ್ನ. ಕಾರಣ ನಾನು ಉಮೇಶ್ ಹೋಟ್ಲು ಹತ್ರ ಹೋಗಿದ್ದೆ, ಆದರೆ ಅವನು ಬಾಗಲ ಹಾಕೊಂಡು ಹೋಗ್ಬಿಟ್ಟಿದ್ದಾನೆ. ಟೌನ್ಗೆ ಹೋಗಿ ಅಂತ ಗೊತ್ತಿರಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಯ್ತತ್ಲಾಗೆ. ಅವನಿಗೆ ಊರಾಗೆ ಆದಷ್ಟು ವ್ಯಾಪಾರ, ಇರೋಷ್ಟು ಜನ ಸಂಪಾದನೆ ಬೇರೆ ಊರಾಗಿಲ್ಲ ಬಿಡ್ರಿ ಅತ್ಲಾಗೆ. ಯಾಕಂದರೆ ಅಷ್ಟು ಚೆನ್ನಾಗಿ ಟೀ ಕಾಫಿ ಮಾಡ್ತಾನೆ, ತಿಂಡಿ ಎಲ್ಲ ಮಾಡ್ತಾನೆ. ಹಾಗಾಗಿ ಜನ ಹುಡುಕೊಂಡು ಅಲ್ಲಿ ಹೋಗ್ತಾರೆ. ನಾನು ಅವನನ್ನು ಬಂದಾಗ ಸ್ವಲ್ಪ ವಿಚಾರಿಸ್ಕೋಬೇಕು. ನೋಡಪ್ಪ, ನೀನು ಯಾವತ್ತು ರಜಾ ಮಾಡ್ತೀವಿ ಹೇಳ್ಬಿಡತ್ಲಾಗೆ, ನಾವು ಬಂದು ವಾಪಸ್ ಹೋಗೋ ತಪ್ಪುತ್ತತ್ಲಾಗೆ. ನೀನು ನೋಡ್ಲಿಕ್ಕೆ ಬಂದು ಟೀ ಕುಡಿಲ್ಲ ಅಂತಂದರೆ ನಮಗೆ ಊಟ ಮಾಡಿದ್ದು ಅರಗಲ್ಲ ಅಂತ ಹೇಳಿ ಬರಬೇಕು. ಕರೆಕ್ಟಾಗಿ ಹೇಳಿದೆ ನೋಡು. ನಾವು ಉಮೇಶನ್ನ ಒಂದಿನ ಬಿಟ್ಟಿರೋಕ್ಕಾಗಲ್ಲಪ್ಪ. ಎಲ್ಲರೂ ಊರಿಗೆ ಪಾರಿಗೆ ಹೋದಾಗ ಎಷ್ಟೊತ್ತಿಗೆ ಊರಿಗೆ ಬಂದು ಅತ್ಲಾಗೆ ಉಮೇಶನ ಹೋಟ್ಲ ಹತ್ರ ಕುತ್ಕೊಂಡು ಟೀ ಕುಡಿದು ಮಾತಾಡ್ಸಿದವು ಅನ್ಸುತ್ತೆ.
ಈ ಉಮೇಶನ ಬಿಟ್ಟಿರೋಕ್ಕಾಗ್ತಿಲ್ಲಪ್ಪ. ಹಂಗೆ ಜನನ ಸೆಳ್ಕೊಂಬಿಟ್ಟವನು ಅವನು. ಊರಿಂದ ಹೊರಗಡೆ ಹೋಗೋಕ್ಕೆ ಬಿಡಲ್ಲ ಅವನು. ಆ ಪಾಟಿ ಜನಗಳು ಸಂಪಾದನೆ ಮಾಡಿ ಇಟ್ಕೊಂಡೇನೆ. ಆವಣ್ಣ ಏನು ಅಷ್ಟೇ ಈ ಸರಿ ಭಾಳ ಜೋರಾಗಿ ಯುಗಾದಿ ಹಬ್ಬ ಮಾಡ್ತೀನಿ, ಒಳ್ಳೆ ವೆಜ್ ಊಟ ಮಾಡ್ತೀನಿ, ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಿತ್ತು. ನಿಮ್ಮ ಮನೆಗೂ ಬಂದು ಊಟ ಕರೀತು ಕರಿಯಪ್ಪಣ್ಣ. ಅವರು ಮನೆ ಊಟಕ್ಕೂ ನಾವು ನೀವೆಲ್ಲ ಹೋಗಿ ಬರಬೇಕು ಯುಗಾದಿ ಹಬ್ಬಕ್ಕೆ. ಸಿಗಲಿ ಅವನು ಫಸ್ಟು ಟೌನಿಂದ ವಾಪಸ್ ಬಂದು ನಾನು ಕರೀಲಿ, ಆಮೇಲೆ ಅವ್ರ ಮನೆ ಊಟಕ್ಕೆ ನಾನು ಬರ್ತೀನಿ. ನೋಡಿದ್ರೆ ನೀವು ಯುಗಾದಿ ಹಬ್ಬಕ್ಕೆ ಇದೇ ರೀತಿ ಸಿದ್ಧತೆ ತಯಾರಿ ಎಲ್ಲ ಜೋರಾಗಿ ಮಾಡ್ತಿದ್ದೀರಾ. ಒಳ್ಳೆಯದು, ತುಂಬ ಒಳ್ಳೆಯದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಅವರೆಲ್ಲ ಮರೀದಲೆ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.